ಅಯ್ಯ ಇದ್ಯಾಕೆ ಪಿಂಕಿ ಹಿಂಗೆ ನಿಂತವಳಲ್ಲಪ್ಪ? ಏನಾಯ್ತು ಅಂತ ಹೇಳೋಣ. ಯಾಕೆ ಹಿಂಗೆ ಸಪ್ಪಗೆ ನಿಂತಿರಂಗವಳಲ್ಲ? ಅಮ್ಮಗಿಮ್ಮ ಬೈತಯ್ಯನೋ. ಇವ ಅಮ್ಮ ಒಂದು ಯಾವಾಗಲೂ ಬೈತಿರುತ್ತವಳು ಪಾಪ. ಅಮ್ಮಂಗೆ ಅಮ್ಮುಲಿದೊಡಮ ಇಷ್ಟ ಇಲ್ಲ ಅಂತವ ಇವಳಿಗೆ ಬೈತಾ ಇರ್ತದೆ ಯಾವಾಗ್ಲೂ. ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಅವ್ರಿಗೆ ತಾನೇ ಬೈಬೇಕು, ಇವಳಿಗೆ ಬೈದ್ರೆ ಪಾಪ. ಅದಕ್ಕೆ ಪಾಪ ಇಲ್ಲಿ ನಿಂತವಳೇನೋ, ಕೇಳೋಣ ಏನಾಯ್ತು ಅಂತವ. ಪಿಂಕಿ, ಲೇ ಪಿಂಕಿ, ಏನೈತೆ? ಇದ್ಯಾಕೆ ಇಲ್ಲಿ ನಿಂತಿದ್ಯಾ ಸಪ್ಪಗೆ? ಏನು ಇಲ್ಲ ಕಣ ಮಂಜ. ಏನಾಯ್ತು ಅಂತಂದ್ರೆ ನಿನ್ನ ಫ್ರೆಂಡ್ಸ್ ಅವರಲ್ಲ, ಸುನಿಲ ಪ್ರಜ್ವಲ ಅವರಿಬ್ರು ಮನೆ ತವ ಬಂದಿದ್ರ. ನೀನು ಅಲ್ಲಿ ಆಟ ಆಡ್ತಿದ್ದಲ್ಲ ಒಬ್ನಿಯ, ಅದಕ್ಕೆ ಅವನು ಆಟ ಆಡ್ತಾವನೆ, ಹೋಗ್ರಲ್ಲ ಬರಲ್ಲ ಅಂತ ಅನ್ನ. ಅದಕ್ಕೆ ನಾವು ಮಾವಿನಕಾಯಿ ಕಿತ್ಕೊಬರಕ್ಕೆ ಹೋಗ್ತಿದ್ದೀವಿ ಅಂತ ಅಂದರು. ಆಮೇಲೆ ನನಗೆ ಮಾವಿನಕಾಯಿ ತಿನ್ನಬೇಕು ಅಂತ ಆಸೆ ಆಯ್ತಾ. ಅದಕ್ಕೆ ಮಾವಿನಕಾಯಿ ಎಲ್ಲ ಕಿತ್ಕೊಬರಕ್ಕೆ ಹೋಗ್ತಿದ್ದೀನಿ ಅಂದ್ರಲ್ಲ, ನಾನು ಬರ್ತೀನಿ ಇರಲ್ಲ ಅಂದರೆ ಆ ಸುನಿನ ಅವನಲ್ಲ ಅವನು ನಾನು ತೊಳ್ಬಿಟ್ಟು ಹೋಗೇ ಬಿಟ್ಟ ಕಣ್ಣ ಮಂಜ. ನೀನು ಹೋಗೇ ಹುಡುಗಿರ್ನೆಲ್ಲ ಕರ್ಕೊಂಡು ಹೋಗೋಣ ನಾವು. ಮಂಜೆ ಬಂದರೆ ಕಳಿಸು ಹೇಳ್ಬಿಟ್ಟು, ಮಾವನನ್ನು ಕಿತ್ಕೊಬರಕ್ಕೆ ಹೋಯ್ತವ್ರು ಕೊಳ್ರಿ ಅಂತ ಅಂದ್ಬಿಟ್ಟು ಕಳಿಸು ಅಂತ ಅಂದು ನಂಗೆ ಹೊಡೆದ್ಬಿಟ್ಟು ಇಲ್ಲೇ ಬೀಳಿಸ್ಬಿಟ್ಟು ಹೋದ ಕಣ್ಣ. ಅಯ್ಯ ಮಾಡ್ತೀನ ಸುನೀಲಂಗೆ ನೋಡಿ, ಮಾಡ್ತೀನಿ ಅದೆಲ್ಲೋಗೋನು ಮಾಡ್ತೀನಿ ನೋಡಿ ಅವನಿಗೆ. ನಿನ್ನೆ ಬೀಳ್ಸೋಷ್ಟು ಧೈರ್ಯ ಬಂತೇನೋ ಅವನಿಗೆ. ಏನು ಮಾವನನ್ನು ಕಿತ್ಕೊಬರಕ್ಕೆ ಹೋಯ್ತಿದ್ರೇನು ಅವರು? ಕಣ ಮಂಜ, ಅವರಿಬ್ರು ಮಾವನನ್ನ ತೋಟಕ್ಕೆ ಹೋಗಿ ಕಿತ್ಕೊಂಬರ್ತೀವಿ ಅಂತವ ಹೋದ್ರು ಅಷ್ಟೇ ತಾನೆಯಾ. ನಡಿ ನಡಿ, ನಾವು ಹೋಗಿ ಅವ್ರಿಗಿಂತ ಜಾಸ್ತಿ ಮಾವನನ್ನ ಕಿತ್ಕೊಂಬಂದು ಅವ್ರಿಗೆ ತೋರ್ಸೋಣ ಎಷ್ಟು ಕಿತ್ಕೊಂಬಂದಿದ್ದೀವಿ ಅಂತ. ಏನು ಅನ್ಕೊಬಿಟ್ಟವ್ರು ಅವರು, ನಿನ್ನೆ ತೊಳ್ಳಿ ಬೀಳ್ಸೋಗವ್ರ. ಅವ್ರಿಗಿಂತ ಜಾಸ್ತಿ ಮಾವನನ್ನ ಕಿತ್ಕೊಬಂದ್ರೆ ಗೊತ್ತಾಯ್ತದ ಅವ್ರಿಗೂ ಅಲ್ವಾ? ನಡಿ ನಡಿ ಹೋಗೋಣ, ನಾನು ಬರ್ತೀನಿ. ಇಬ್ರು ಹೋಗಿ ಮಾವನನ್ನ ಕಿತ್ಕೊಂಡು ಬರೋಣ. ಒಂದು ಬ್ಯಾಗಿಗೆ ಏನಾದ್ರು ತಗೊಂಬರೋಣ. ಬೇಡ ಬೇಡ, ಬ್ಯಾಗಿಗೆ ಅಂಥದ್ದು ಬೇಡ. ಆಮೇಲೆ ಅಜ್ಜಿ ಗೊತ್ತಾದ್ರೆ ಗೂಸ ಕೊಡ್ತದ ಅಷ್ಟೇ. ನೀನು ಬ್ಯಾಗ್ ತಗೊಂಬರಕ್ಕೆ ಹೋದ್ರೆ ಕೇಳ್ತದೆ ಅಜ್ಜಿ ಯಾಕೆ ಬ್ಯಾಗು ಅಂತವ. ಅದೆಲ್ಲ ಯಾಕೆ ಸುಮ್ಮನೆ, ನಡಿ ಹೋಗೋಣ. ಅಲ್ಲಿ ಯಾವ್ದಾರು ಕವರ್ ಗಿವರ್ ಸಿಕ್ಕಿದ್ರೆ ಆ ಗುಂಡು ನಂಗೆ ಇಸ್ಕೊಬತ್ತೀನಿ. ಅಣ್ಣ ಒಂದು ಕವರ್ ಕೊಡೋಣ ಅಂತವಾ, ಇಸ್ಕೊಬತ್ತೀನಿ. ಆ ಕವರಲ್ಲಿ ಇಟ್ಕೊಂಡು ಬರೋಣ. ಸರಿ ಸರಿ ನನ್ನಿ, ಹೋಗೋಣ. ಎಲ್ಲಿಗ್ರಲ್ಲ ಇಬ್ರು ಹೋಗೋಣ ಹೋಗೋಣ ಅಂತ ಮಾತಾಡ್ಕೊಂಡು ಎಲ್ಲೊಂಟ್ರಿ? ಅಯ್ಯಯ್ಯೋ, ಈ ಅಜ್ಜಿ ಕೇಳಿಸ್ಕೊಂಡೇ ಬಿಡ್ತಲ್ಲಪ್ಪ, ಏನಪ್ಪ ಮಾಡೋದು ಇವಾಗ? ಅಜ್ಜಿ ನಾವೆಲ್ಲಿಗೆ ಅಜ್ಜಿ ಹೋಗೋಣ? ನಿಂಗೊಂಥರ ಲೂಜಾ? ನಾವೆಲ್ಲೂ ಹೋಯ್ತಾ ಇಲ್ಲ ಕಣಂತೆ, ಇಲ್ಲೇ ಪಕ್ಕದ ಬೀದಿರಿ. ಇವ್ರ ಫ್ರೆಂಡ್ಸ್ ಎಲ್ಲ ಅವರಲ್ಲ, ಆದ್ಯ ಅವಳು ಇಲ್ಲಿ ಎಲ್ಲವ, ಅವಳ ಹತ್ರವ ಆಟ ಆಡೋಕೆ ಹೋಯ್ತಾ ಇದೀವಿ ಅಷ್ಟೇ. ಅದಕ್ಕೆ ನಡಿ ಅಂತ ಅಂತಿದ್ದೆ ಅಷ್ಟೇ. ಅವಳುವೆ ನಡಿ ಮುಂಜೆ ಹೋಗೋಣ ಅಂತ ಹೋಯ್ತಿದ್ವಪ್ಪ ಇಬ್ರುವೆ. ಪಕ್ಕದ ಬೀದಿಗೆ ಹೋಯ್ತಾ ಇದೀವಿ ಕಣಜ್ಜಿ ಆಟ ಆಡೋಕ್ಕೆ. ಪಕ್ಕದ ಬಿದಿಗೆ ಹೋಯ್ತಾ ಇದ್ದೀರೋ ಏನು ಮಾವನನ್ನು ಕಿತ್ಕೊಬರಕ್ಕೆ ಹೋಯ್ತಾ ಇದ್ದೀರೋ? ಈಗ ತಾನೇ ನಿನ್ನ ಸ್ನೇಹಿತರು ಬಂದಿದ್ರು, ನಾನು ನೋಡ್ತಿದ್ದೆ ಏನು ಮಾಡ್ತವ್ರೆ ಅಂತವ. ಮಾತಾಡ್ಕೊಂಡು ಹೋಯ್ತಾ ಇದ್ರು. ಇಲ್ಲೇ ಮೂಲೆಯಲ್ಲಿ ಸಿಕ್ಕಿದ್ರು ಇಬ್ರು. ನಡಿಯೋ ಮಾವನನ್ನು ಕಿತ್ಕೊಂಬರೋಣ, ಚೆನ್ನಾಗಿದ್ದಾವೆ ತೋಟದಲ್ಲಿ ಹಂಗೆ ಹಿಂಗೆ ಅಂತವ ಮಾತಾಡ್ಕೊಂಡು ಇಬ್ರು ಹೋಯ್ತಿದ್ರು. ಬ್ಯಾಗ್ ಬೇರೆ ಇಟ್ಕೊಂಡು ಹೋಯ್ತಿದ್ರಪ್ಪ ಇಬ್ರು. ಅವ್ರ ಜೊತೆಲಿ ಹೊಂಟಿದ್ದೀರ ಏನು? ಸುನೀಲ ಪ್ರದೀಪ ಸರಿ ಇಲ್ಲ ಕಣ್ಲ ಮಂಜ, ನಿಂಗೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ಅವರು ತಲಾಟೆಗಳು ಮೊದಲಿಂದವ. ಉಲ್ಡಿಸ್ ಬೀಳ್ಸ್ಬಿಡೋದು ನಿನ್ನ ಅದು ಇದು ಮಾಡಿಲ್ವೇ ಚಿಕ್ಕ ವಯಸ್ಸಿಂದವ. ಇನ್ನೂ ಅದೇ ತಿಂದು ಅವ್ರ ಜೊತೆಗೆ ಹೋಯ್ತಿಯಲ್ಲ ನೀನು. ಅವ್ರ ಜೊತೆಗೆ ಹೋಯ್ತಾ ಇದೆಯೇನು ನೀನು ಮಾವನನ್ನು ಕಿತ್ಕೊಬರಕ್ಕೆ? ಹೇಳು ಸರಿಯಾಗಿ ನನಗೆ. ಅಯ್ಯೋ ಇಲ್ಲ ಕಣಜ್ಜಿ, ನಾನು ಯಾಕಜ್ಜಿ ಅವ್ರ ಜೊತೆ ಹೋಗೋಣ ಮಾವನನ್ನ ಕಿತ್ಕೊಬರಕ್ಕೆ? ನಿಂಗೊಂಥರ ಅವ್ರು ಹೋಗಿ ಎಷ್ಟೋ ಹೊತ್ತಾಯ್ತು. ಆಮೇಲೆ ನಿಂಗೆ ಹೇಳೋದೇ ಮರ್ತೆ ನೋಡು, ಅವ್ನು ಸುನಿಲ್ ಅವನಲ್ಲ, ಅವ್ನು ಪಿಂಕಿನ ಬೀಳಿಸ್ಬಿಟ್ಟು ಹೋಗೋನು ನೋಡಜ್ಜಿ. ಅದಕ್ಕೆ ನಂಗೆ ಕೋಪ ಬಂದಿತ್ತು ಅಷ್ಟೇ. ಆಮೇಲೆ ಪಿಂಕಿ ಹೇಳಲು ಅವ್ರ ಜೊತೆಲಿ ಏನು ಆಟಾಡಕ್ಕೆ ಹೋಗೋದು ಬೇಡ ನಾವು, ಇಲ್ಲಿ ಪಕ್ಕದ ಬೀದಿಲಿ ನನ್ನ ಫ್ರೆಂಡ್ಸ್ ಎಲ್ಲ ಅವರೇ, ಆದ್ಯ ಅವರು ಇವರು ಎಲ್ಲ ಅವ್ರ ಜೊತೆಲಿ ಹೋಗೋಣ ಆಟಾಡೋಕ್ಕೆ ಅಂತ ಅಂದ್ಲು. ಅದಕ್ಕೆ ನಾವು ಈಗ ಅಲ್ಲಿಗೆ ಹೋಯ್ತಾ ಇದ್ದೀವಿ ಪಕ್ಕದ ಬೀದಿಗೆ. ಸರಿ ಸರಿ ಕಣ್ಬಿಡ್ರಪ್ಪ, ನಿಜವಾಗ್ಲೂ ಪಕ್ಕದ ಬೀದಿಗೆ ಹೋಯ್ತಿದ್ರೆ ಸರಿ. ಮಾವನನ್ನು ಗಿವನನ್ನು ಕಿತ್ಕೊಬರಕ್ಕೆ ಹೋಗಿ ಬಿದ್ದಿದ್ದು ಮಾವನನ್ನು ಮರದಿಂದವ ಏನಾದರೂ ಮಾಡ್ಕೊಂಡೆ ಅನ್ನು. ಮಂಜ ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ನಿನಗೆ ಏನಾದ್ರು ಮಾಡ್ಕೊ ಬಂದೆ ನಿಮ್ಮ ಅವ್ವಂತವ ಸರಿಯಾಗಿ ಗೂಸ ತಿಂತೀಯ ಮಾತ್ರ. ಈಗಲೇ ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ, ತಿಳ್ಕೊಬಿಡು. ಇಲ್ಲ ನಾನು ಅದನ್ನು ಮೀರಿ ಹೋಗ್ತೀನಿ, ಕಾಲ್ಗಿಲ್ ಮುರ್ಕ ಬತ್ತೀನಿ ಅಂದರೆ ಮುರ್ಕ ಬಾರಪ್ಪ. ಆಮೇಲೆ ನಿಮ್ಮ ಅವ್ವಂತವು ಗೂಸ ತಿನ್ನು. ನಾನಂತೂ ಕಾಪಾಡಕ್ಕೆ ಬರೋಕ್ಕಿಲ್ಲ ಕಣಪ್ಪ ಈ ಸರಿ. ನನಗೂ ಸಾಕಾಗೈತತ್ತಾಗ ನೀನು ಪರವಾಗಿ ವಹಿಸ್ಕೊಂಡು ಅವಳು ನನಗೆ ಬೈತಲ್ಲ ಯಾವಾಗಲೂ. ಅದು ಯಾಕತ್ತೆ ಯಾವಾಗಲೂ ಅವ್ನು ಪರವಾಗಿ ವಹಿಸ್ಕೊಂಡು ಹೋಗ್ತೀರಿ ನೀವು ಅಂತವ. ನನಗೆ ಯಾಕಪ್ಪ ಬೇಕಿದ್ದಲ್ವ? ನಾನಂತವೇ ಏನು ಮಾತಾಡೋಕ್ಕಿಲ್ಲ. ಗೂಸಾದರೂ ತಿನ್ನು, ಏನಾದರೂ ತಿನ್ನು, ಹೋಗಾದರೂ ಹೋಗು, ಮಾವನನ್ನು ಕಿತ್ಕೊಬರಕ್ಕೆ ಇರಾದರೂ ಇರು. ಈಗಲೇ ಹೇಳ್ತಾ ಇದ್ದೀನಿ ನೋಡು, ನಿನ್ನ ಪರವಾಗಿ ನಾನು ಮಾತಾಡೋಕ್ಕಿಲ್ಲ, ಗೊತ್ತಾಯ್ತೇನೋ? ಆಮೇಲೆ ಪಿಂಕಿ, ಯವ್ವ ಇವನ ಜೊತೆಲಿ ಸೇರ್ಬಿಡ್ಕಣವ ನೀನು. ಆಮೇಲೆ ನೀನು ಹಾಳು ಬಿದ್ದೋಯ್ತಿ. ಆಮೇಲೆ ಇವನ್ ಥರವ
ಇವು ನನ್ನ ಫ್ರೆಂಡ್ಸ್ ಜೊತೆಲಿ ಸೇರಿ ಆ ಸುನೀಲ ಪ್ರದೀಪನ ಜೊತೆಲಿ ಉರ್ದು ತಲಾಟೆ ಆಗೋನಿ. ಒಂದು ಕಡೆ ಕಾಲು ನಿಲ್ಲಕ್ಕಿಲ್ಲ, ಒಂದು ಕಡೆ ಕೈ ನಿಲ್ಲಕ್ಕಿಲ್ಲ ಅನ್ನಂಗೆ ಆಡ್ತಾರೆ ಎಲ್ಲರೂ. ಅವನೇನಾದ್ರು ಮಾವನನ್ ಗಿವ್ನನ್ ಕಿತ್ಕೊಬರ ನಡಿಯೇ ಪಿಂಕಿ ಅಂತ ಏನಾದ್ರು ಕರೆದ್ರೆ ನೀನಂತೂ ಹೋಗ್ಬಾರ್ದು. ಹೇಳ್ತಾ ಇದ್ದೀನಿ ನೋಡು, ಅವ್ನು ಹೆಂಗಾರು ಹೋಗಿ ಹೆಂಗಾರು ಬಿದ್ದು ಬರಲಿ. ನೀನು ಹೋಗ್ಬೇಡ್ಕಣವ. ಆಮೇಲೆ ಏನಿಲ್ಲ, ಆಮೇಲೆ ನಿಮ್ಮವ್ವ ನನ್ನನ್ನು ಬಿಡೋಕ್ಕಿಲ್ಲ. ಯಾಕತ್ತೆ ಕಳಿಸಿದ್ರಿ ಅಂತವ ಜಾಗ್ಲಕ್ಕೆ ಬಿದ್ದುಬಿಡ್ತಲ್ಲ ಆಮೇಲೆ. ಗೊತ್ತಾಯ್ತೇನು? ನೀನು ಮೊದಲೇ ಸೂಕ್ಷ್ಮದ ಹುಡುಗಿ, ಪ್ಯಾಟೇಲಿರೋಡು. ನಿನ್ಗೆ ಅವೆಲ್ಲವ ಗೊತ್ತಾಗಕ್ಕಿಲ್ಲ, ಹೆಂಗೆ ಮರ ಹತ್ತದು ಏನು ಎಂತು ಅಂತವ. ಈ ನನ್ನ ಮಗ ಕರ್ಕೊಂಡು ಹೋಗ್ಬಿಡ್ತಾನೆ ಇವನು. ಇವನು ಮಾತು ಕೇಳ್ಕೊಂಡು ಹೋಗಿ ಬಿದ್ದಿದ್ದು ಬಂದಿರ ಇಬ್ರು. ಗೊತ್ತಾಯ್ತೇನು? ಅಯ್ಯಯ್ಯೋ, ಏನಪ್ಪ ಮಾಡೋದು ಇವಾಗ? ಅಜ್ಜಿ ಬೇರೆ ಹಿಂಗಾಯ್ತೈತಲ್ಲ. ಈಗ ಮಂಜುನ್ ಜೊತೆಲಿ ನಾನು ಹೋಯ್ತಾ ಇದ್ದೀನಿ ಮಾವನನ್ನು ಕಿತ್ಕೊಬರಕ್ಕೆ ಅಂದರೆ ಅಜ್ಜಿ ಇಲ್ಲೇ ಬೈದ್ಬಿಟ್ಟು ನಿಲ್ಲಿಸ್ಬಿಡ್ತದ ನನ್ನ. ನಾನು ಹೇಳೋದೇ ಬೇಡ. ಇಲ್ಲ ಕಣಜ್ಜಿ ಹೋಗಲ್ಲ ಅಂತವ ಸುಳ್ಳು ಹೇಳ್ಬಿಡೋಣ. ಅಜ್ಜಿ ಇಲ್ಲ ಅಜ್ಜಿ, ನಾನೆಲ್ಲೂ ಮಾವನನ್ನು ಕಿತ್ಕೊಬರಕ್ಕೆ ಹೋಯ್ತಿಲ್ಲ. ನಾನು ಪಕ್ಕದ ಬೀದಿಗೆ ಹೋಯ್ತಾ ಇದ್ದೀನಿ. ನನ್ನ ಫ್ರೆಂಡ್ನವಳಲ್ಲ ಆದ್ಯ ಸೊನ್ನಿಧಿ ಅಲ್ಲವ, ಅವ್ರ ಜೊತೆಲಿ ಆಟ ಆಡಕ್ಕೆ ಹೋಯ್ತಾ ಇದ್ದೀನಿ ಕಣಜ್ಜಿ, ಅಷ್ಟೇ. ಅದಕ್ಕೆ ಇವನು ಮಂಜ ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟೋಗೋರೆ ಅಂತ ಅನ್ನಲ್ಲ, ಅದಕ್ಕೆ ಕರ್ಕೊಂಡು ಹೋಯ್ತೀನಿ ಬಾ ಅಂತವ ಕರ್ಕೊಂಡು ಹೋಯ್ತಾ ಇದ್ದೀನಿ ಅಜ್ಜಿ, ಅಷ್ಟೇ. ಸರಿ ಕಣವ, ಹಂಗೆ ಮಾಡು. ಇವನ ಜೊತೆಲಿ ಮಾತ್ರವ ಸೇರಬೇಡಿ, ಈಗಲೇ ಹೇಳ್ತಾ ಇದ್ದೀನಿ ನೋಡು. ಇವನ್ನೇ ಕರ್ಕೊಂಡು ಹೋಗತ್ತಗಲ್ಲ, ಆಟ ಆಡ್ರಿ ಎಲ್ಲವ. ಮಣ್ಗಿಡ್ನೆಲ್ಲ ಮಾಡ್ಕೋಬಾರ್ದು, ಹುಷಾರಾಗಿ ಆಟ ಆಡ್ರಿ. ಬಿಸಿಲು ಬೇರೆ ಐತೆ, ಜಾಸ್ತಿ ಬಿಸಿಲಲ್ಲಿ ಆಟ ಆಡ್ಬಿಟ್ರಿ. ಎಲ್ಲರೂ ನೆರಳಲ್ಲಿ ಕುತ್ಕೊಂಡು ಯಾವ್ದಾದ್ರು ಮನೆ ಮುಂದೆನೋ ಎಲ್ಲರೂ ಆಟ ಆಡ್ರಿ. ಆಯ್ತೇನು? ಆಮೇಲೆ ನೋಡು, ಆಗಲೇ ಹಳ್ಳಿಯವ್ರ ಜೊತೆಲಿ ಸೇರ್ಕೊಂಡು ಹಳ್ಳಿಯವ್ರಂಗೆ ಮಾತಾಡೋದು ಕಲ್ತ್ಕೊಬಿಟ್ಟೆ ಕಣೆ ಪಂಕಿ ನೀನು. ಇಷ್ಟು ದಿನ ಪ್ಯಾಟರ್ನಂಗೆ ಹೌದು ಅಜ್ಜಿ, ಹೋಗಿ ಅಜ್ಜಿ, ಬನ್ನಿ ಅಜ್ಜಿ ಅಂತಿದ್ದೆ. ಈಗ ಹೋಗಜ್ಜಿ ಬಾರಜ್ಜಿ ಅನ್ನಂಗೆ ಕಲ್ತ್ಕೊಂಡಿದ್ಯಾ. ಪರವಾಗಿಲ್ಲ ಕಣೆ. ಹಳ್ಳಿಗೆ ಬಂದು ಹಳ್ಳಿ ಹಂಗೆ ಅಡ್ಜಸ್ಟ್ ಆಯ್ತೀಯಾ? ಪ್ಯಾಟಿಗೆ ಹೋದ್ರೆ ಪ್ಯಾಟಿರಂಗೂ ಆಗ್ತೀಯಾ? ಪರವಾಗಿಲ್ಲ ಕಣವ. ಖುಷಿ ಆಯ್ತದ ನಿಮ್ಮ ಅವನಂಗೆ ನೀನು ಎಲ್ಲ ಕಡೆಗೂ ಚೆನ್ನಾಗಿ ಅಡ್ಜಸ್ಟ್ ಆಯ್ತಿ ಬಿಡು. ಹೌದಾ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಇವಳು ಬೇರೆ ಒಗಲ್ಸ್ಕೊಂಡು ಇಲ್ಲೇ ನಿಂತವಳಲ್ಲಪ್ಪ. ತಡ ಆಯಿತು ಅಂದರೆ ಬಿದ್ದು ಹೋಗಿ ಮಾವನನ್ನು ಕಿತ್ಕೊಂಬರ್ಲಿಲ್ಲ ಅಂದರೆ ಅಜ್ಜಿ ಬೇರೆಯಾ ಪ್ಯಾಟಿಗೆ ಹೋಗೈತಿ. ಅಲ್ಲಿಂದ ಬಂದರೆ ನಾವು ಮಾವನನ ಹತ್ರ ಹೋಗಿರೋದು ನೋಡಿದ್ರೆ ಕಾಲು ಮುರಿತದೆ. ಏನಪ್ಪ ಮಾಡೋದು? ನಾನೇ ಕರೆದ್ಬಿಡ್ತೀನಿ, ಬಾರೆ ಹೋಗೋಣ ಬೇಗ ಅಂತವ. ಪಿಂಕಿ ನಡಿ ಹೋಗೋಣ, ಆಟ ಆಡೋಣ. ಆಮೇಲೆ ಊಟ ಕರೀತದ ಅಮ್ಮ, ತಡ ಆಗೋಯ್ತದೆ. ಜಾಸ್ತಿ ಹೊತ್ತು ಆಟ ಆಡಕ್ಕೆ ಸಿಗಕ್ಕಿಲ್ಲ ಕಣಂತೆ. ನಡಿ. ಸರಿ ಮಂಜ, ನಡಿ, ಆಯ್ತು ಹೋಗೋಣ. ಸರಿ ಕಂಡ್ರಲ್ಲ, ಹುಷಾರು ಕಂಡ್ರಲ್ಲ ಪಾಪ. ಮಾವನನ್ಗೆ ನನ್ನ ಸುದ್ದಿಗೆ ಹೋಗ್ಬಾರ್ದು, ಮಾವನನ್ ಮರಕ್ಕೆ ಹೊತ್ತಕ್ಕೆ ಹೋಗ್ಬಾರ್ದು. ಈಗಲೇ ಹೇಳ್ತಾ ಇದ್ದೀನಿ ನೋಡ್ರಿ ಇಬ್ರಿಗೆ. ಅಯ್ಯೋ ಅಜ್ಜಿ, ನಿಂಗೊಂದು ಚೂರು ಬುದ್ಧಿ ಇಲ್ವಾ? ನಾವೇನಾದ್ರೂ ಮಾವನನ್ನು ಕಿತ್ಕೊಂಬರಕ್ಕೆ ಹೋಗಿದ್ರೆ ಬ್ಯಾಗಿಗೆ ಇಟ್ಕೊಂಡು ಹೋಗ್ತಿರ್ಲಿಲ್ವಾ? ಸುಮ್ಮನೆ ಹೋಯ್ತಿದ್ವಾ ಹಿಂಗೆ? ಯಾವ ಮಾವನನ್ನು ಕೀಳಕ್ಕೆ ಹೋಗ್ತಿಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗಜ್ಜಿ. ಸರಿ ಕಣ್ರಪ್ಪ, ಆಯ್ತು ಹೋಗ್ರಿ, ಆಟ ಆಡಿ ಹೋಗ್ರಿ. ಊಟ ಟೈಮಿಗೆ ನಿಮ್ಮಮ್ಮ ಕರಿತಾಳೆ, ಹೋಗ. ಸರಿ ಕಣಜ್ಜಿ, ಬಾಯ್. ನಡಿ ಪಿಂಕಿ, ಬೇಗ ಹೋಗೋಣ, ಟೈಮ್ ಆಯ್ತು. ಹಾ ಪಿಂಕಿ, ನೋಡಿಲ್ಲಿ ನಮ್ಮ ತೋಟದಾಗೆ ಎಷ್ಟೊಂದು ಮಾವನನ್ನು ಬಿಟ್ಟೈತೆ ಅಲ್ಲ. ನನ್ನ ಮಕ್ಕಳು ಸುನೀಲನು ಪ್ರದೀಪ ಏನು ಅವ್ರ ತೋಟಕ್ಕೆ ಜಾಸ್ತಿ ಬಿಟ್ಟೈತೆ ನಂಗೆ ಆಡ್ತಿದ್ರು. ಇಲ್ಲಿ ನೋಡು, ನಮ್ಮ ತೋಟದಾಗೆ ಜಂಪೆನೆ ಬರ್ತೈತೆ. ಎಷ್ಟು ಚೆನ್ನಾಗೈತಲ್ವಾ ನೋಡೋಕ್ಕೆ? ಹೌದು, ಎಷ್ಟು ಚೆನ್ನಾಗೈತೆ ನೋಡೋಕ್ಕೆ. ನನಗಂತೂ ಆಸೆನೇ ಆಗ್ತೈತೆ. ಆದರೆ ಮಂಜ, ಇಲ್ಲಿ ಯಾವುದು ಹಣ್ಣೆ ಆಗಿಲ್ವಲ್ಲ, ಎಲ್ಲ ಕಾಯಿ ಹಂಗೆ ಐತಲ್ಲ, ಏನು ಮಾಡೋದು? ಯಾವಾಗ ಹಣ್ಣಾಗುತ್ತೆ? ನಾವಿಲ್ಲೇ ಕಾಯ್ತಾ ಕೂತಿರ್ಬೇಕು ಹಣ್ಣಾಗುತ್ತೆ ಅನ್ಕ. ಅಯ್ಯೋ ದಡ್ಡಿ, ಅದಕ್ಕೆ ಹೇಳೋದು ಪ್ಯಾಟಿ ಹುಡುಗಿರ್ಗೆ ಬುದ್ಧಿ ಇರಕ್ಕಿಲ್ಲ ಅಂತವ. ಅದೇನು ಹಣ್ಣಾಗಕ್ಕೆ ಇಲ್ಲೇ ಕುತ್ಕೋಬೇಕು ಅಂತ ಏನಿಲ್ಲ. ಹಣ್ಣಿನವು ಇದಾವೆ ನೋಡು, ಒಂದು 2-3. ಅವನ್ನೆಲ್ಲ ಕಿತ್ಕೊಂಡು ನನಗೆ ಸದ್ಯಕ್ಕೆ ತಿನ್ನಕ್ಕೆ ಇನ್ನು ದ್ವಾರಗಾಯಿ ಅಂತವು ಕಿತ್ಕೊಂಡು ತಗೊಂಡು ಹೋದ್ರೆ ಸುಮ್ಮನೆ ಬುಟ್ಟಿಗಿಟ್ಟಿಲಿ ಹಾಕಿಟ್ರೆ ಹುಲ್ ಜೊತೆಗೆ ಬೇಗ ಹಣ್ಣಾಗ್ತವೆ ನಾನೇ ನಾಡಿದಷ್ಟಲ್ಲಿ. ಅದೇನದು ದ್ವಾರಗಾಯಿ ಅಂದರೆ? ಅಯ್ಯೋ, ದ್ವಾರಗಾಯಿ ಅಂತಂದರೆ ಅರ್ಧಂಬರ್ಧ ಹಣ್ಣಾಗಿರ್ತದಲ್ಲ, ಇನ್ನೊಂಚೂರು ಹಣ್ಣಾಗಂಗೆ ಬಂದಿರ್ತದೆ ನೋಡು. ಅಲ್ಲಿ ನೋಡಲ್ಲಿ ಕಾಣಿಸ್ತದೆ. ಒಂಚೂರು ಯೆಲ್ಲೋ ಕಲರ್ ಇರುತ್ತೆ. ಎಲ್ಲೋ ಹಳದಿ ಅಂದರೆ ನಿಂಗೆ ಗೊತ್ತಾಗಕ್ಕಿಲ್ಲ, ಯೆಲ್ಲೋ ಕಲರ್ ಬಂದಿರುತ್ತೆ ನೋಡು ಒಂಚೂರು. ಅವೆಲ್ಲವ ದ್ವಾರಗಾಯಿ. ಅವನ್ನ ಕಾಯಿ ತಿನ್ಬೋದು, ಚೆನ್ನಾಗಿರ್ತದೆ ರುಚಿಯಾಗಿ. ಉಪ್ಪು ಖಾರ ಹಾಕೊಂಡು ತಿಂದರೆ ಕಾಯಿ ಏನು ಸೂಪರಾಗಿರುತ್ತೆ ಅಂತೀನಿ. ನಾವು ಮುಂಚೆಲ್ಲ ನಾವು ಹಂಗೆ ಮಾಡ್ತಾಯಿದ್ದೋ. ಗಿಣಿ ಮಾವಿನಕಾಯಿ ಕಿತ್ಕೊಂಡು ಎಲ್ಲ ಉಪ್ಪು ಖಾರ ಹಾಕೊಂಡು ತಿಂತಿದ್ರೆ ಸೂಪರಾಗಿರ್ತಿತ್ತು. ಈಗ ಏನು ಮಾಡ್ತೀಯಾ? ಜಾಸ್ತಿ ಬಿಡೋದೇ ಇಲ್ಲ ಅಂತದ್ದು ಅಜ್ಜ ನನ್ನ ಇಲ್ಲಿಗೆ. ಅದು ಇದು ತಲಾಟೆ ಮಾಡ್ತೀನಿ ಅಂತವ. ಇರು, ಅಜ್ಜ ಬರೋ ಹೊತ್ತಾಯ್ತದೆ, ಬೇಗ ಕಿತ್ಕೊಂಡ್ಬಿಡ್ತೀನಿ, ಹೋಗ್ಬಿಡೋಣ. ಇಲ್ಲ ಅಂದರೆ ಅಜ್ಜಂತವ ಗೂಸ ತಿನ್ಬೇಕಾಯ್ತದ ಅಷ್ಟೇ. ಹೌದು ಮಂಜ. ಅಜ್ಜ ಬಂದ್ರೆ ಆಮೇಲೆ ಇಬ್ರು ವಧೆ ತಿನ್ಬೇಕಾಯ್ತದೆ. ನಿನ್ನ ಜೊತೆಗೆ ನನಗೂ ವಧೆ ಕೊಡ್ತಾರೆ ಅಷ್ಟೇ. ಆಮೇಲೆ ನಡಿ ಬಿರ್ಬಿರ್ನೆ ಮರ ಹತ್ತು ಹೋಗಿ ಕಿತ್ಕೊಂಡು ಹೋಗ್ಬಿಡೋಣ. ಅಯ್ಯೋ, ಕಿತ್ಕೊಂಡೇನೋ ಹೋಗ್ಬೋದು ಕಣೆ. ನಾವಿಬ್ರು ಎಂಥದ್ದಾದ್ರು ನೋಡು. ಅಲ್ಲ, ಒಂದು ಕವರ್ ತರ್ಬೇಕು ತಾನೇ? ಆ ಗುಂಡನ ತಿಂದಿತ್ತವ ಕವರ್ ತರೋಣ ಅಂದರೆ ಈ ಅಜ್ಜಿ ಬೇರೆ ಸಿಕ್ಬಿಡ್ತಲ್ಲ, ಆ ಗಾಬರಿಗೆ ಮರ್ತೇ ಹೋಯ್ತು ನೋಡಿ ನನ್ನ ಕವರು. ಈಗ ಏನು ಮಾಡೋಣ? ಮಂಜ, ನಾನು
ಬರ್ಬೇಕಾರೆ ಅಲ್ಲೊಂದು ಚಿಕ್ಕ ಗೂಡ್ ತರ ಇತ್ತಲ್ಲ, ಒಂದು ಮನೆ ತರ ಚಿಕ್ಕದು. ಅಲ್ಲೊಂದು ಕವರ್ ನೋಡ್ದೆ, ಅಲ್ಲೇ ಹೋಗಿ ಎತ್ಕೊಂಬರೋಣ. ಗೂಡ್ ತರ ಚಿಕ್ಕದು. ಓ, ಮಿಷಿನ್ ಮನೆ ಹೇಳ್ತಾ ಇದ್ಯಾ? ಓ, ಅಲ್ಲೇನಾದ್ರೂ ಇಟ್ಟಿತ್ತೇನೋ ಅಜ್ಜ. ಈಗ ಒಂದು ಕೆಲಸ ಮಾಡೋಣ, ಬಿರ್ಬಿರ್ನೆ ನಾನು ಮೇಲತ್ತಿ ಎಲ್ಲವ ಕಿತ್ತಾಕಿ ಕೆಳಕ್ಕೆ ಇಡ್ತೀನಿ. ಇಲ್ಲಿ ಮೂಲೆಯಲ್ಲಿ ಒಂದು ಕಡೆ ಜೋಡಿಸ್ಕೊಂಡು ಎಲ್ಲ ಎತ್ಕೊಂಡು ಜೋಡಿಸ್ಕೊಂಡ ಮೇಲೆ ಅಲ್ಲಿ ಹೋಗಿ ಕವರ್ ತಂದು ಎಲ್ಲ ತುಂಬ್ಕೊಂಡು ತಗೊಂಡು ಹೋಗ್ಬಿಡೋಣ. ಹ್ಞೂ ಸರಿ ಮಂಜ, ಆಯಿತು. ಆಮೇಲೆ ಇನ್ನೊಂದು ವಿಷಯ ಪಿಂಕಿ, ಮನೇಲಿ ಏನಾದ್ರು ಕೇಳಿದ್ರೆ ನಾವು ಹೋಗಿ ಕಿತ್ಕೊಬಂದು ಅಂತ ಹೇಳಲೇಬೇಡ, ಆಯ್ತಾ? ಸುನಿಲನ್ನುವೆ ಪ್ರದೀಪನು ಹೋಗಿದ್ರಲ್ಲ, ಅವ್ರು ಕಿತ್ಕೊಂಬಂದಿದ್ರು, ಅವ್ರು ಕೊಟ್ಟರು ನಮಗೆ ಅಂತ ಅನ್ಬೇಕು, ಆಯ್ತೇನು? ಸರಿ ಸರಿ, ಹಂಗೆ ಹೇಳ್ತೀನಿ. ಸರಿ, ನಾನು ಇವಾಗ ಮರ ಹತ್ತೀನಿ, ಹುಷಾರಾಗಿ ನೋಡ್ಕ. ಅಜ್ಜ ಗಿಜ್ಜ ಬಂದದು ಆ ಕಡೆ ಕಣ್ಣು ಹಾಯಿಸ್ತಿರು. ಆಮೇಲೆ ನಾನು ಇಲ್ಲಿ ಎಲ್ಲೆಲ್ಲಿ ಬಿಸಾಕ್ತೀನಿ ಅಂತ ನೋಡ್ಕೊಂಡು ಎತ್ತೆತ್ತು ಗುಡ್ಡೆ ಮಾಡ್ಕೊ ಬಿರ್ಬಿರ್ನೆ. ಈಗ ತಗ 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 ಬಿರ್ನೆ ಬಾರಮ್ಮಿ. ಪಿಂಕಿ, ಬಿರ್ನೆ ಬಾ, ಇಲ್ಲಿ ಎತ್ಕ ಬಾ. ಅಯ್ಯೋ ಮಂಜ, ನಿಂಗೇನಾದ್ರೂ ಲೂಜಾ? ಎತ್ಕ ಬಾ ಅಂದ್ರೆ ನೀನು ನನ್ನ ತಲೆ ಮೇಲೆ ಹಾಕಿದ್ರೆ ನಾನೇನ್ ಮಾಡ್ಲಿ? ಫಸ್ಟ್ ಎಲ್ಲವ ಕ್ಯಾಲಿ ಕುದ್ರಸು, ಆಮೇಲೆ ಎತ್ಕೊಂತೀನಿ. ಅಯ್ಯ, ಈ ಹುಡುಗಿ ಹಿಂಗೆ ಎದ್ರ ಪುಕ್ಲಿ ಅಂದಿದ್ರೆ ನಾನು ಕರ್ಕೊಂಡೇ ಬರಬಾರ್ದಿತ್ತು. ಆ ಸುನೀಲ ಪ್ರದೀಪನೇ ಸರಿ, ನಾನು ಕಿತ್ ಹಾಕ್ದಂಗೆ ಹೆಂಗ್ ಬಾಚ್ಕೊಳೋರು. ಇವಳಿಗೆ ಏನು ಗೊತ್ತಾಯ್ತದೆ? ಆಯ್ತು ಬಿಡು, ಕಿತ್ ಹಾಕ್ತೀನಿ, ಆಮೇಲೆ ಎತ್ಕೊಂಡು ಬಾಚ್ಕೊಳ್ವಂತೆ. ಕಿತ್ತಾಕ್ತೀನಿ ನೋಡಿ, ಎಷ್ಟು ಚಂದಾಗವೆ ಹಣ್ಣುಗಳು ಅಲ್ವಾ? ಹ್ಞೂ ಮಂಜ, ನಂಗಂತೂ ತುಂಬ ಖುಷಿ ಆಯಿತು ಹಣ್ಣೆಲ್ಲ ನೋಡಿ. ಇಲ್ಲೆಲ್ಲ ನೋಡು, ಕೈಗೆ ಎಟ್ಕೋತರ ಐತೆ. ಹ್ಞೂ, ಅಯ್ಯೋ, ಕೈಗೆ ಎಟ್ಕೋತರ ಇರೋನ ಕಿತ್ಕೋಬೇಡ, ಅಜ್ಜ ನೋಡ್ಕೊಂಡು ಹೋಗಿರ್ತದೆ ಎಷ್ಟವೇ ಏನು ಅಂತವ. ಮರದ ಮೇಲೆ ಇರೋದೇ ಕಿತ್ಕೊಳ್ಳೋಣ, ಇಲ್ಲಾಂದ್ರೆ ಅಜ್ಜಂಗೆ ಗೊತ್ತಾಗೋಯ್ತದೆ. ಇದೇನಿದು, ಇಲ್ಲೊಂದು ಇತ್ತಲ್ಲ, ಎಲ್ಲೋ ಕಾಣೆ ಆಗೈತೆ, ಯಾರೋ ಕಿತ್ಕೊಂಡು ಹೋಗಾರೆ ಅಂತವ ಬೈಕೊಂಡು ಓಡಾಡ್ತದೆ. ಆಮೇಲೆ ಮನೆಗೆ ಬಂದು ಕೇಳಿ ನಾವು ಸಿಗಾಕೊಂಬಿಡ್ತೀವಿ ಅಷ್ಟೇ ಅಲ್ವಾ? ಅಲ್ಲಿರೋದೇನು ಕೇಳ್ಬೇಡ, ಸುಮ್ಮನಿರು. ನಾನು ಮರದ ಮೇಲಿಂದ ಕಿತ್ ಹಾಕ್ತೀನಿ. ಸರಿ ಮಂಜ, ಆಯಿತು, ಹುಷಾರು. ಅಯ್ಯಯ್ಯೋ ಅಯ್ಯಯ್ಯೋ, ಬಿದ್ದೈತೆ ಇದೀನಿ ಪಿಂಕಿ, ಇಟ್ಕೋಬಾರೆ. ಅಯ್ಯಯ್ಯೋ ಅಯ್ಯೋ, ಅಮ್ಮ ಅಮ್ಮ, ಕಾಲು ನೋವು ಅಮ್ಮ, ಬಿದ್ದದ್ನಲ್ಲ. ಅಯ್ಯೋ ಮಂಜ, ಏನಾಯ್ತು? ಅಯ್ಯೋ, ಅಜ್ಜಿ ಹೇಳ್ದಂಗೆ ನೀನು ಬಿದ್ದೋದಲ್ಲೋ. ಏನು ಮಾಡೋದು ಇವಾಗ? ಎದ್ದೇಳು ಮಂಜ. ಅಯ್ಯೋ, ಆಯ್ತಾ ಇಲ್ಲ ಕಣೆ ಪಿಂಕಿ, ಯಾಕೋ ಕಾಲು ನೋಯ್ತೈತೆ ಜಾಸ್ತಿ. ಕಾಲಿಗೆ ಮುರಿದೋಯ್ತು ಏನು ಕಣೆ, ನಂಗೆ ಗೊತ್ತೇ ಆಗಲಿಲ್ಲ. ಕೊಂಬೆ ಸುಲಭವಾಗೈತೆ ಅಂತವ ಕಾಲಿಟ್ಬಿಟ್ಟೆ, ಮುರಿದೇ ಹೋಯ್ತು ಕೊಂಬೆ ಅತ್ತಗಿ. ಅಯ್ಯೋ ಮಂಜ, ನನಗೆ ಭಯ ಆಯ್ತೈತೆ, ಏನು ಮಾಡಲಿ ನಾನು? ಯಾರಿಗೆ ಹೇಳಿ ಮಂಜ? ಏನೇನು ಹೋಗೋಣ ಮನೆಗೆ, ನಮ್ಗೆ ಯಾವ ಮಾವನೇನು ಬೇಡ, ಏನು ಬೇಡ, ನಡಿ ಮನೆಗೆ ಹೋಗೋಣ, ನಡಿ. ಅಯ್ಯೋ ಪಿಂಕಿ, ನನ್ನ ಕೇಳಿ ಎದ್ದೇಳಕ್ಕೆ ಆಯ್ತಾ ಇಲ್ಲ. ಹೋಗು, ಅಜ್ಜ ಗಿಜ್ಜ ಬಂದೈತೆ ನೋಡು, ಇಲ್ಲ ಪಕ್ಕ ತೋಟಲ್ಲಿ ಕುಮಾರಣ್ಣ ಇರುತ್ತೆ ನೋಡು, ಅವ್ನ ಕರ್ಕೊಬ ಹೋಗು. ನನ್ನ ಕೇಳಿ ಎದ್ದೇಳಕ್ಕೆ ಆಯ್ತಿಲ್ಲ, ಕಾಲು ನೋಯ್ತೈತೆ. ಅಯ್ಯೋ ಹೌದೇನು ಮಂಜ? ಇರು ಹೋಗ್ತೀನಿ, ಅಜ್ಜ ಗಿಜ್ಜ ಬಂದೈತೆ ನೋಡ್ಕೊಂಬರ್ತೀನಿ, ಇರು. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನೀವುಗಳು ನಿಮ್ಮ ಬಾಲ್ಯದಲ್ಲಿ ಹಿಂಗೆ ಮಾವಿನ ಮರ ಕತ್ತಿ ಕಾಲು ಮುರ್ಕೊಂಡಿದ್ರ, ಹಾಗೇನಾದರೂ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.